ಅಂದರೆ ರಿಯಾಲಿಟಿನ ಹೇಳಬೇಕು, ಆ ರಿಯಾಲಿಟಿನ ಸುಳ್ಳಾಗಿ ಹೇಳಬಾರ್ದು. ಈಗ ಎಷ್ಟೋ ಸರಿ ಕೆಲವೊಂದು ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳನ್ನ ನೋಡ್ತೀನಿ ನಾನು, ಜನರ ಖುಷಿಗೋಸ್ಕರ ಜನರ ಭಾವನೆ ಹೇಗಿದೆಯೋ ಅದೇ ಥರ ಸಿನಿಮಾ ಮಾಡೋದು. ಈಗ ನನ್ನ ತಂಡದ ಹುಡುಗರು ಅಥವಾ ನಾಟಕ ನೋಡಿದವರೆಲ್ಲ ಕಾಂತಾರ ಫಸ್ಟ್ ಬಂದಾಗ, ಸರ್ ನೀವು ದಡ್ಡರಾಗ್ಬಿಟ್ರಲ್ಲ ಸರ್, ಮನ್ಸು ಮಾಡಿದ್ರೆ ನೀವು ಸಿನಿಮಾ ಮಾಡ್ಬೋದಿತ್ತಲ್ಲ, ಅದೇ ಛಾಯೆ ಇಟ್ಕೊಂಡು ಬಂದ್ಬಿಡ್ತು. ಹಾಂ ಅದೇ ಈಗ ನಾನು ಅಂಗಾರವನ್ನು ಏನಾದ್ರು ಸಿನಿಮಾ ಮಾಡಿದ್ರೆ ಕಾಂತಾರ ಕದ್ದಿದ್ದು ಅಂತಾರೆ, ಅಲ್ಲ ಕದ್ದಿದ್ದು ಅಂದ್ಬಿಡ್ತಾರೆ. ನಾನು ಯುದ್ಧದ ವಿರೋಧಿ, ನನಗೆ ಯುದ್ಧ ಇಷ್ಟ ಅಲ್ಲ. ಏನೇ ಬರಿಬೇಕಾದರೂ ಒಂದು ರಿಸರ್ಚ್ ಮಾಡೇ ಮಾಡ್ತೀನಿ. ನನಗೆ ಯಾವುದೇ ವಿಷಯ ಬೇಕು ರಿಸರ್ಚ್ ಮಾಡಬೇಕು, ರಿಸರ್ಚ್ ಮಾಡೋದು ಬರೆಯೋಕ್ಕೆ ಹೋಗಲ್ಲ. ಈಗ ನೀವು ಒಬ್ಬ ಹೀರೋನ ನೋಡಿದ್ರೆ ಹಿಂಗೆ ನೋಡ್ಬೇಕಂತ ಬಯಸ್ತೀರಿ, ಅವ್ರು ಹಂಗಲ್ಲ, ಒಬ್ಬ ಹೀರೋನ ಇನ್ನೊಂದು ರೀತಿ ಕ್ಯಾರೆಕ್ಟರ್ನಲ್ಲೂ ನೋಡೋ ಗುಣ ಇದೆ ಅಲ್ಲಿ. ಅಲ್ಲ ನಮ್ಮಲ್ಲೂ ನೋಡ್ತಾರೆ, ಕೊಟ್ಟರು ನೋಡ್ತಾರೆ, ರಿಸ್ಕ್ ತಗೋಬೇಕಲ್ಲ, ಅದು ರಿಸ್ಕ್ ತಗೋಬೇಕಲ್ಲ, ಅದು ಅದು ಅದನ್ನು ನಾನು ಒಪ್ತೀನಿ. ರಿಸ್ಕ್ ತೊಗೊಂಡ್ರೆ ಆಗುತ್ತೆ. ರಿಸ್ಕ್ ತೊಗೊಂಡಾಗ ನಿಮ್ಮ ಇಮೇಜೇ ಬೀಳುತ್ತೆ ಅಂದ್ಕೋತಾರೆ, ನೀವು ಮಾಡೋಕ್ಕೆ ಹೋಗಲ್ಲ. ಈಗ ನೋಡಿ, ಅಣ್ಣವರಿದ್ದಾಗ ಎಲ್ಲ ಥರದ ಪಾತ್ರ ಮಾಡಲ್ಲ, ಅವ್ರ ಇಮೇಜಲ್ಲಿ ಇಟ್ಕೊಂಡ್ರು. ಅವ್ರ ಇಮೇಜು ಪರ್ಸನಲ್ ಆಗಿ ಇಟ್ಕೊಂಡ್ರು ಅಷ್ಟೇ, ರೋಲ್ ಮಾಡಲ್ ಆಗಿರಬೇಕು. ಅವರ ಇಮೇಜಿಗೆ ಎಲ್ಲೂ ಡ್ಯಾಮೇಜ್ ಆಗದಾಗಿದ್ದಿದ್ದು ಅವರ ರಿಯಲ್ ಲೈಫಲ್ಲಿ. ಏನು ಮುತ್ತುರಾಜ್ ಅವರಾಗಿ ಹಾಗೆ ಇದ್ರು ಅವರು ಅಲ್ವಾ, ಬಟ್ ಪಾತ್ರ ಎಲ್ಲ ಥರದ ಪಾತ್ರವನ್ನು ಮಾಡಿದ್ರು, ಅವ್ರು ಮಾಡದಿರೋ ಪಾತ್ರವೇ ಇಲ್ವಲ್ಲ. ಸೊ ಹಂಗೆ ಎಲ್ಲರೂ ಮಾಡಿದ್ರೆ ಆಗುತ್ತೇನೋ ಅಂತ ಅಲ್ಲ. ಅಫ್ಕೋರ್ಸ್ ವಿಷ್ಣುವರ್ಧನ್ ಸಾರು ಹಂಗೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಹಾಗೆ ನಿಮ್ಮ ತಲೆಯಲ್ಲಿರೋ ಕಥೆ ಪಾತ್ರ ಏನು, ಮುಂದಿನ ಜರ್ನಿ ಏನು ನಿಮ್ಮದು? ಸೀರಿಯಲ್ ಮಾಡಬಾರ್ದು ಅನ್ನೋದೇನಿಲ್ಲ, ಬಟ್ ಸದ್ಯಕ್ಕೆ ಒಂದು ಬ್ರೇಕ್. ಸೀರಿಯಲ್ ಏನೋ ಹೊಟ್ಟೆಪಾಡ ಅಥವಾ ಅದು ಅನಿವಾರ್ಯತೆನೋ? ಒಬ್ಬ ದೊಡ್ಡ ಕನಸುಗಾರ ಡೈರೆಕ್ಟ್ರಿಗೆ ಸೀರಿಯಲ್ ಒಂದು ಕಡೆ ಕಾಂಪ್ರಮೈಸ್ ಅಂತ ಅನ್ಸಲ್ಲ? ಇಲ್ಲ, ಅದು ಹಾಗೆ. ಈಗ ಅಂದ್ರೆ ಸಿನಿಮಾ ಡೈರೆಕ್ಟ್ರಿಗಿರೋ ಫ್ರೀಡಮ್ ಇಲ್ಲಿ ಇಲ್ಲಲ್ಲ, ಯಾರ್ಯಾರೋ ಏನೇನೋ ಇಲ್ಲಿ ಎಷ್ಟೋ ಸಿನಿಮಾದಲ್ಲಿ ಅಷ್ಟರ ಮಟ್ಟಿಗೆ ಫ್ರೀಡಮ್ ಇತ್ತೆ ಅಂತ ನನಗೆ ಗೊತ್ತಿಲ್ಲ, ಅಲ್ಲೂ ಇರ್ಬೋದು. ಇಲ್ಲಿ ಇರುತ್ತೆ, ಇಷ್ಟು ಕಾರ್ಪೊರೇಟ್ ವರ್ಲ್ಡ್ ಥರ ಅಲ್ಲಿ ಕೆಲಸ ಆಗಲ್ಲ ಅಲ್ಲ. ಅಲ್ಲಿ ಕೆಲವೊಂದು ಸರಿ ಕೆಲವೊಂದು ಅಂದರೆ ನೋಡಿಲ್ಲ, ನಾನು ಕೇಳಿರೋದು, ಯಾಕಂದ್ರೆ ನಾನು ಸಿನಿಮಾದೊಳಗಡೆ ಪೂರ್ತಿ ಹೋಗಿಲ್ದಿರೋದ್ರಿಂದ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ನನ್ನ ಕೆಲವರು ಸ್ನೇಹಿತರು ಇದ್ದಾರೆ ಡೈರೆಕ್ಟರ್ಗಳು, ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ದವರು, ಸಿನಿಮಾ ಮಾಡಿದವರು ಎಲ್ಲ ಇದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಕತೆ ಹೇಳಿರ್ತಾರೆ ಅವರು, ವಿದೇಶ್ ಈ ಥರ ಒಂದು ಕತೆ ಮಾಡಿದ್ರು, ತುಂಬ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ನಾನು ಸಿನಿಮಾದಾಗ ಹೋದಾಗ ಸಿನಿಮಾ ಹಂಗೆ ಇರ್ತಿರಲಿಲ್ಲ. ಕೇಳಿದ್ರೆ ಇಲ್ಲ ಸರ್, ಪ್ರೊಡ್ಯೂಸರ್ ಒಂಚೂರು ಚೇಂಜ್ ಮಾಡಿದ್ರು, ಆಮೇಲೆ ಯಾರೋ ಒಬ್ಬ ಆ್ಯಕ್ಟರ್ ಹಿಂಗೆ ಚೇಂಜ್ ಮಾಡ್ದ, ಒಬ್ಬರು ಆ್ಯಕ್ಟ್ರಸ್ ಹಿಂಗೆ ಚೇಂಜ್ ಮಾಡಿದ್ರು, ಹಂಗಾಗಿ ಬದಲಾಯಿತು ಅಂತ ಹೇಳಿದ್ದು ಕೇಳಿದ್ದೀನಿ. ಮೂಲ ಆಶಯ ಹೋಗ್ಬಿಟ್ಟಿರುತ್ತೆ ಅದು ಎಲ್ಲ ಕಡೆಯಲ್ಲೂ. ಮಾರ್ಕೆಟ್ ಮಾಡೋ ದೃಷ್ಟಿಯಿಂದ, ಹಾಂ, ಮಾರ್ಕೆಟ್ ಮಾಡೋ ದೃಷ್ಟಿ. ಆಮೇಲೆ ಗೊತ್ತಿಲ್ಲ ಅವ್ರಿಗೆ, ಅವ್ರು ಬಂದ ದಾರಿ ಹಾಗೆ ಇರುತ್ತೇನೋ, ನನ್ನ ಪಾತ್ರ ಹಿಂಗೆ ಇರಬೇಕು, ನಾನು ಹಿಂಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋದಿರುತ್ತೇನೋ, ಗೊತ್ತಿಲ್ಲ. ನಾನು ಅದಕ್ಕೆ ವಿರುದ್ಧವಾಗಿದ್ದೀನಿ, ನಾನು ಹಂಗೆ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಡೈರೆಕ್ಟರ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇಟ್ಕೊಂಡೇ ಮಾಡ್ತೀರಿ ನೀವು? ನಾನು ಡೈರೆಕ್ಟರ್ ಓರಿಯೆಂಟೆಡ್ ಅಂತಲೂ ಹೇಳ್ತಾ ಇಲ್ಲ. ಈ ಕತೆ ಏನನ್ನ ಕೇಳುತ್ತಾ ಇದನ್ನೇ ಮಾಡಬೇಕು. ಆ ಕತೆ ಏನನ್ನ ಕೇಳ್ತಾ ಇದೆಯೋ ಅಥವಾ ಆ ಪಾತ್ರ ಏನನ್ನ ಬಯಸ್ತಾ ಇದೆಯೋ ಅದು ಮಾಡಲೇಬೇಕು ಅಂತ. ಈ ನೀವು ನಕ್ಸಲ್ ಕತೆನ ಇಟ್ಕೊಂಡು ಒಂದು ನಾಟಕ ಬರೆದಿದ್ರಲ್ಲ, ಹಸಿರು ನಾಡಿನ ಕೆಂಪು ಹಾದಿ, ಅಲ್ಲಿ ನೀವು ಆ ಥರದ ಪ್ರಯತ್ನನ ಸಿನಿಮಾದಲ್ಲಿ ಮಾಡ್ಬೋದು ಅಂತೀರಿ? ಮಾಡ್ಬೋದು, ಆಗುತ್ತೆ. ಆ್ಯಕ್ಚುಲಿ ನಾನು ಇದನ್ನು ಬರೆದಿದ್ದು 2005ರಲ್ಲಿ, ಹಸಿರು ನಾಡಿನ ಕೆಂಪು ಹಾದಿಯನ್ನು. ಫಸ್ಟ್ ತುಳುವಲ್ಲಿ ಬರೆದಿರೋದು. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ನೋಡಿದ್ರು, ಇದು ನಕ್ಸಲ್ ಎಫೆಕ್ಟೆಡ್ ಏರಿಯಾಗಳಲ್ಲೆಲ್ಲ ಪ್ರದರ್ಶನ ಆದರೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದೆನ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಸೇಮ್ ನಮ್ಮದೇ ಟೀಮು, ನಾನೇ ಡೈರೆಕ್ಟ್ ಮಾಡಿರೋದು, ನಮ್ಮ ಕಲಾವಿದರೆಲ್ಲ ಹುಡುಗರು ಎಲ್ಲ ಸೇರಿಕೊಂಡು ತುಂಬ ಒಂದು 50ರ ಮೇಲೆ ಶೋ ಮಾಡಿದ್ವಿ ನಕ್ಸಲ್ ಎಫೆಕ್ಟೆಡ್ ಏರಿಯಾಗಳಲ್ಲಿ. ಅದಾದಮೇಲೆ ಇಲ್ಲಿ ಅಂದರೆ ನಾನು ಅವಾಗ ಇಲ್ಲಿ ಸೀರಿಯಲ್ಲು ಆ್ಯಕ್ಟು ಮಾಡ್ತಾಯಿದ್ದೆ, ಆ ಊರಲ್ಲಿ ಎರಡೂ ಕೂಡ ಹ್ಯಾಂಡಲ್ ಮಾಡ್ತಾಯಿದ್ದೆ. ಅದು ನನ್ನ ಪರಿಚಯದವರೊಬ್ರಿಗೆ ಗೊತ್ತಾಯ್ತು ಈ ಥರ ಮಾಡಿರೋದು. ಕತೆ ಕೇಳಿ ಇಷ್ಟ ಆಗಿ ಅವ್ರು ಹೋಗಿ ಒಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ರು. ಮೀಟ್ ಮಾಡಿ ಇದನ್ನು ಸಿನಿಮಾ ಮಾಡ್ಬೋದು, ತುಂಬ ಅದ್ಭುತವಾಗಿದೆ ಕತೆ ಅಂತ. ಆಯಿತು ಮಾಡ್ಬೋದು. ಬಟ್ ನಾನು ಹೇಳಿದೆ, ಒಂದು ಸಣ್ಣ ಸಮಸ್ಯೆ ಇದೆ ನಿಮಗೆ, ಒಂದು ಎಳೆ ಹಂಗಿಂಗಾದ್ರೂ ಕೆಟ್ಟೋಗ್ಬಿಡುತ್ತೆ ಅಲ್ಲ, ರಾಂಗ್ ಮೆಸೇಜ್ ಹೋಗುತ್ತೆ. ಹಾಂ, ಡಿಪಾರ್ಟ್ಮೆಂಟು ಆ ಇಡೀ ನಾಟಕವನ್ನು ಯಾರು ಸುಭಾಷ್ ಭರಣಿಯವರು ಓದಿ ಒಪ್ಕೊಂಡಿರೋದು, ಅವರು ಓದಿರೋದು. ಅವಾಗ ಸಿಯಾಲ್ ಅಂತ ಕಮಿಷನರ್ ಇದ್ದಿದ್ದು, ಅವರು ಈ ಡಾಕ್ಟರ್ ಸುಭಾಷ್ ಭರಣಿಯವರಿಗೆ ಹೇಳಿ ಅವರು ಇಡೀ ನಾಟಕವನ್ನು ತರಿಸಿ ಓದಿ, ಅಂದರೆ ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೇಳಿದ್ರಲ್ಲ, ಮಾಡಿಕೊಟ್ಟಿದ್ದನ್ನು ಕಂಪ್ಲೀಟಾಗಿ ಓದಿ ಅವರು ಒಪ್ಪಿಗೆ ಕೊಟ್ಟಿದ್ದು, ಓಕೆ ಇದು ಮಾಡಬಹುದು ಅಂತ.
ಸೊ ಒಂದು ಸ್ವಲ್ಪ ಹಂಗಿಂಗಾದ್ರೂ ಸಿನಿಮಾ ನೆಕ್ಸಲ್ ಪರ ಆಗಿ ಹೋಗುತ್ತೆ. ಅದು ರಾಂಗ್ ಮೆಸೇಜ್ ಆಗಿಬಿಡುತ್ತಲ್ಲ. ಹಾಗಂತ ಪೂರ್ತಿ ನೆಕ್ಸಲ್ ವಿರುದ್ಧವಾಗಿಯೂ ಅಂದರೆ ಅವ್ರನ್ನ ತೀರಾ ವಿಲನ್ ಥರ ಚಿತ್ರಿಸಬಾರ್ದು. ಅಂದರೆ ರಿಯಾಲಿಟಿನ ಹೇಳಬೇಕು, ಆ ರಿಯಾಲಿಟಿನ ಸುಳ್ಳಾಗಿ ಹೇಳಬಾರ್ದು. ಈಗ ಎಷ್ಟೋ ಸರಿ ಕೆಲವೊಂದು ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳನ್ನ ನೋಡ್ತೀನಿ ನಾನು, ಜನರ ಖುಷಿಗೋಸ್ಕರ ಜನರ ಭಾವನೆ ಹೇಗಿದೆಯೋ ಅದೇ ಥರ ಸಿನಿಮಾ ಮಾಡೋದು, ಅಥವಾ ಜನರ ಭಾವನೆಯನ್ನು ಬದಲಾಯಿಸೋಕ್ಕೂ ಸಿನಿಮಾ ಮಾಡೋದು. ಯಾವುದೋ ಒಂದು ಗುಂಪಿನ ಪರ ನಿಮ್ಮ ಸಿನಿಮಾ ನಿಲ್ಲಿ ಅನ್ನೋ ಕಾರಣಕ್ಕೆ. ಹಾಂ, ಅದೇ ಎರಡೂ ವಯಸ್ಸ ವರ್ಷ ಒಂದು ಜನರನ್ನ ಈ ಒಂದು ಓಲೈಸಕ್ಕೆ ಕೆರಳಿಸೋಕ್ಕೆ ಒಟ್ಟಿನಲ್ಲಿ ಈ ಥರದ್ದು ಆಗ್ತದಲ್ಲ. ಬಟ್ ನಾನು ಆ ಸಿನಿಮಾ ಮಾಡಿದ್ರೆ ಅದನ್ನು ನಾನು ಏನಾರು ಮಾಡಿದರೆ ಹಂಗೆ ತಪ್ಪಾಗಿ ಹೋಗಿರೋದು. ಅದಕ್ಕೆ ಒಪ್ಪಲಿಲ್ಲ ನೀವು? ಅಲ್ಲ, ಅದಕ್ಕೆ ನಾನೇನು ಹೇಳಿದೆ, ಆ್ಯಸ್ ಇಟ್ ಈಸ್ ಮಾಡಿರಿ. ಅಂದರೆ ನಿಮಗೆ ಈ ಒಂದು ಭಯ ಇದೆ, ಏನು ಮಾಡ್ತೀರಾ ಕೇಳಿದೆ. ನಾಳೆ ಸೆನ್ಸರೇ ಆಗಲ್ಲ, ನಿಮ್ಗೆ ಏನು ಮಾಡ್ತೀರಾ ಕೇಳಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ ಸರ್, ನಿಮ್ಗೆ ಹೆಂಗೂ ಗೊತ್ತಲ್ವಾ ಸಿನಿಮಾ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿಕೊಡಿ ಅಂತಂದು, ಬರ್ಕೊಡಿ ಅಂತಂದರು. ನಿಮಗೆ ನನಗೆ ಫಸ್ಟ್ ಅವ್ರ ಕತೆ ಕೇಳಿದ್ದು ಅಂದರೆ ನಾಟಕದ ಕತೆ ನಾನು ಓಕೆ ಮಾಡಿ ಅಂತ ಹೇಳಿದ್ದೆ. ಆಮೇಲೆ ಹೇಳಿದ್ರೆ ಇಲ್ಲ, ಸಿನಿಮಾ ಫಾರ್ಮೆಟಿಗೆ ಬದಲಾಯಿಸ್ಕೊಡಿ ಅಂತ. ಸಿನಿಮಾ ಫಾರ್ಮೆಟಿಗೆ ಬದಲಾಯಿಸ್ತಾ ಇರೋ ಟೈಮಲ್ಲಿ ನಾನು 2005ರಲ್ಲಿ ಬರೆದಿದ್ದು, 2009ರಲ್ಲಿ ನಾನು ಕೈ ಹಾಕಿದ್ದೀನಿ. ಆವಾಗ ಮಣಿರತ್ನಂ ಸರ್ ಸಿನಿಮಾ ಬಂತು, ರಾವಣ್ ಅಂತ. ನೋಡಿದವ್ರು ಹೇಳಿದ್ರು ಈ ಥರ ಒಂದು ಸಿನಿಮಾ ಬಂದಿದೆ ಅಂತ. ಹೋಗಿ ನೋಡಿದೆ, ಹಾಂ, ನನ್ನ ಯೋಚನೆ ಏನಿತ್ತು ಅದು, ಬಟ್ ನಂದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಪಾತ್ರಗಳು ಅದೇನೆ, ರಾಮ ರಾವಣ, ಅಲ್ಲೂ ರಾಮ ಪೊಲೀಸ್ ಆಫೀಸರು, ನನ್ನ ಕಥೆಯಲ್ಲೂ ರಾಮ ಪೊಲೀಸ್ ಆಫೀಸರು, ರಾವಣ. ಮಣಿರತ್ನಂ ಕದ್ದಂಗಾಯ್ತಾ ಅಥವಾ ಅವರು? ಅಲ್ಲ, ಹೀಗೆ ಜನ ಅಂದ್ಕೊಂಡ್ರು, ಬಟ್ ಅಲ್ಲ. ರಾಮಾಯಣ ಈಗ ರಾಮಾಯಣದ ಇನ್ಫ್ಲುಯೆನ್ಸು ನನಗೂ ಗೊತ್ತು, ಅದರ ಇನ್ಫ್ಲುಯೆನ್ಸು, ಅದ್ರ ಜೊತೆಗೆ ಈ 2 ಪಾತ್ರಗಳ ಇನ್ಫ್ಲುಯೆನ್ಸು. ಸೊ ಇದನ್ನು ಹಿಡ್ಕೊಂಡು ನಾನು ಮಾಡಿದೆ. ಹಂಗೆ ಅವ್ರಿಗೂ ಫ್ಲ್ಯಾಶ್ ಆಗಿದ್ದಷ್ಟೇ, ಅವ್ರವರಿಗೆಲ್ಲ ತಲುಪಿರೋಕ್ಕೆ ಚಾನ್ಸೇ. ಆಮೇಲೆ ತುಂಬ ಅದ್ಭುತವಾಗಿ ಮಾಡಿದ್ರು ಸಿನಿಮಾ. ಆ್ಯಂಡ್ ನಾನು ದೊಡ್ಡ ಅಭಿಮಾನಿ ಕೂಡ ಅವ್ರಿಗೆ. ಅಂದರೆ ಅವರ ಸಿನಿಮಾ ಮೇಕಿಂಗ್ ಇದೆಯಲ್ಲ, ನಾನು ದೊಡ್ಡ ಅಭಿಮಾನಿ. ಇಬ್ಬರಿಗೂ ಒಂದೇ ಟೈಮಲ್ಲಿ ಫ್ಲ್ಯಾಶ್ ಆಗಿದೆ ಅಷ್ಟೇ. ಆ ಥರ ಒಬ್ರಿಗೊಬ್ರು ಆಲೋಚನೆ ಮಾಡ್ತಾರೆ. ಈಗ ಅದನ್ನ ಸಿನಿಮಾ ಮಾಡ್ಬೇಕಂತಿರೋ ಅಥವಾ ಬೇರೆ? ಇಲ್ಲ, ಅದಲ್ಲ, ಬೇರೆ ಹೇಳೇ ಇದೆಯಾ? ಆ್ಯಕ್ಚುಲಿ ಇನ್ನೂ ಇದೇ ಥರದ್ದು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. 97ರಲ್ಲಿ 1997ನಲ್ಲಿ ಅಂಗಾರ ಅಂತ ಒಂದು ನಾಟಕ ಬರೆದಿದ್ದೆ ತುಳುವಲ್ಲಿ. ಭೂತಾರಾಧನೆಯ ಹಿನ್ನೆಲೆ ಇರುವ ನಾಟಕ. ಆ ಟೈಮಲ್ಲಿ ನಾನು ಸುಮಾರು ಜನ ಕೇಳಿದ್ರೆ, ಕೊಡ್ರಿ ಸಿನಿಮಾ ಮಾಡ್ತೀವಿ ಅಂತ. ಯಾವುದ್ರಲ್ಲಿ ಮಾಡಿ? ತುಳುವಲ್ಲಿ ಮಾಡ್ತೀವಿ. ಬಿಕಾಸ್ ಆ ಒಂದು ಕಲ್ಚರನ್ನು ಬೇರೆ ಭಾಷೆಗೆ ತೊಗೊಂಡೋದ್ರೆ ಅರ್ಥ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಓಕೆ, ತುಳುವಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ತುಳುವಲ್ಲಿ ಮಾಡಬಹುದು, ಸಿನಿಮಾ ಮಾಡ್ತೀನಿ ಅಂತಂದಾಗ ಕೇಳಿದೆ, ನೀವು ಇದು ಅಂದರೆ ನನ್ನ ಸಬ್ಜೆಕ್ಟ್ಗಳು ಹೆಂಗಿರುತ್ತೆ ಅಂದರೆ ಒಂದು ಸಣ್ಣ ಸೂಕ್ಷ್ಮತೆ ಇರುತ್ತೆ ಅದರಲ್ಲಿ. ಅದನ್ನು ಹಿಂಗೆ ಮಾಡಿದ್ರೆ ತಪ್ಪಾಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ. ಇಲ್ಲ, ಸಿನಿಮಾ ಮಾಡಂಗಿದ್ರೆ ನಾನೇ ಮಾಡ್ತೀನಿ ಬಿಡಿ, ಕೊಡಲ್ಲ ಅಂತಂದೆ. ಬಂದರು, ಅದಕ್ಕೂ ಬಂದರು ಒಂದು 2-3 ಪ್ರೊಡ್ಯೂಸರು ಸೌತ್ ಕೆನರಾದಿಂದ. ಸರ್ ನಿಮ್ಗೆ ಇದು ಮಾಡೋಣ ಅಂತ. ಬಜೆಟ್ ಅವ್ರು ಕೇಳೋ ಬಜೆಟಲ್ಲಿ ನನಗೆ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ತುಳು ಥಿಯೇಟ್ರಿಗೆ ಅಷ್ಟು, ತುಳು ಸಿನಿಮಾಗಳಿಗೆ ಅಷ್ಟು ಬಜೆಟ್ ಇಲ್ಲ ಅವಾಗ. ಇದು 2006-07 ಆ ಟೈಮಲ್ಲಿ, 2008ರಲ್ಲಿ, ಸಾರಿ 7-8 ಟೈಮಲ್ಲಿ ಅವ್ರ ಹತ್ರ ಆ ಬಜೆಟ್ ಇಲ್ಲ. ನಾನು ಕೇಳೋ ಬಜೆಟ್, ನಾನು ಹೇಳೋ ಬಜೆಟಲ್ಲಿ ಅವ್ರು ಸಿನಿಮಾ ಮಾಡೋಕ್ಕಾಗಲ್ಲ, ಅವ್ರು ಕೊಡೋ ಬಜೆಟಲ್ಲಿ ನಾನು ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಡ್ರಾಪ್ ಆಗೋಯ್ತು. ಈಗ ನನ್ನ ತಂಡದ ಹುಡುಗರು ಅಥವಾ ಆ ನಾಟಕ ನೋಡಿದವರೆಲ್ಲ ಕಾಂತಾರ ಫಸ್ಟ್ ಬಂದಾಗ, ಸರ್ ನೀವು ದಡ್ಡರಾಗ್ಬಿಟ್ರಲ್ಲ ಸರ್, ಮನ್ಸು ಮಾಡಿದ್ರೆ ನೀವು ಸಿನಿಮಾ ಮಾಡ್ಬೋದಿತ್ತಲ್ಲ, ಅದೇ ಛಾಯೆ ಇಟ್ಕೊಂಡು ಬಂದ್ಬಿಡ್ತು. ಹಾಂ, ಅದೇ ಈಗ ನಾನು ಅಂಗಾರವನ್ನು ಏನಾದ್ರು ಸಿನಿಮಾ ಮಾಡಿದ್ರೆ, ಕಾಂತಾರ ಕದ್ದಿದ್ದು ಅಂತಾರೆ, ಅಲ್ಲ ಕದ್ದಿದ್ದು ಅಂದ್ಬಿಡ್ತಾರೆ. ನನಗೂ ಆಗಲಿ ರಿಷಬ್ ಶೆಟ್ಟಿ ಅವ್ರಿಗಾಗಲಿ ಅವ್ರ ತಂಡಕ್ಕಾಗಲಿ ಯಾವ ಕನೆಕ್ಷನ್ನೂ ಇಲ್ಲ, ಪರಿಚಯನೂ ಇಲ್ಲ. ಒಂದೇ ಪ್ರದೇಶರಾದರೂ ಇಲ್ಲ. ಅವ್ರಿಗೆ ಆ ಥರದೊಂದು ಯೋಚನೆ ಬಂದಿದೆ. ಅಂದರೆ ಒಂದೇ ಥರದ ಯೋಚನೆ ಯಾವಾಗ ಯಾರಿಗೆ ಬೇಕಾದರೂ ಬರ್ಬೋದು. ನಿಮ್ಗೆ ಅದು ನಿಮ್ಮದೇ ಕದ್ರು ಅಂತ ಅನಿಸಿಲ್ಲ? ಇಲ್ಲ, ಅವ್ರಿಗೆ ಅಂಥದ್ದೊಂದು ಯೋಚನೆ ಬಂತು, ಮಾಡಿದ್ರು ಅವರು, ತಪ್ಪೇನಿಲ್ವಲ್ಲ. ಈಗ ಒಂದು ನಾನು ಯುದ್ಧದ ವಿರೋಧಿ, ನನಗೆ ಯುದ್ಧ ಇಷ್ಟ ಅಲ್ಲ. ಯುದ್ಧದಿಂದ ಯಾರನ್ನೂ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತ, ಪ್ರಯೋಜನ ಇಲ್ಲ. ಅಲ್ಲ, ಯುದ್ಧದಿಂದ ನೀವು ಯು ಕ್ಯಾನ್ ಡಿಸ್ಟ್ರಾಯ್, ಸರ್ವನಾಶ. ಹಾಂ, ಇದು ಕಟ್ಟಕ್ಕೆ ಸಾಧ್ಯವೇ ಇಲ್ಲ, ಏನನ್ನೂ ಕಟ್ಟಕ್ಕಾಗಲ್ಲ. ಯುದ್ಧ ಮಾಡಿದ್ರೆ ಒಂದು ಬಿಲ್ಡಿಂಗ್ ಹೊಡೆದಾಗ್ತೀರ, ಹೆಂಗೆ ಕಟ್ಟಕ್ಕಾಗತ್ತೆ? ಯುದ್ಧದಿಂದ ಬಿಲ್ಡಿಂಗ್ ಕಟ್ಟಕ್ಕಾಗತ್ತೆ? ಆಗಲ್ಲ. ಪ್ರೀತಿಯಿಂದ ಕಟ್ಟಕ್ಕಾಗತ್ತೆ. ಬಟ್ ಎಲ್ರಿಗೂ ಪ್ರೀತಿ ತೋರಿಸ್ಬೋದಾ? ಎಲ್ಲರೂ ಅರ್ಹರ ಅಲ್ಲ. ಹೇಗೆ? ಯುದ್ಧ ಬೇಡ,
ಸೊ ನನ್ನ ಮೂಲ ಯೋಚನೆ ಏನಿದೆಯೋ ಯುದ್ಧದ ವಿರುದ್ಧವಾಗಿ ಆ ಲೈನ್ನ ಮೇಲೆ ಏನೋ ಒಂದು ಕಥೆಯನ್ನು ಯೋಚನೆ ಮಾಡ್ತಾ ಅಂದರೆ ಕತೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಟೈಮ್ ತೊಗೊಳುತ್ತೆ. ಅಂದರೆ ನಾನು ಏನೇ ಬರಿಬೇಕಾದರೂ ಒಂದು ರಿಸರ್ಚ್ ಮಾಡೇ ಮಾಡ್ತೀನಿ. ನನಗೆ ಯಾವುದೇ ವಿಷಯ ಬೇಕಾದ್ರೂ ರಿಸರ್ಚ್ ಮಾಡಬೇಕು. ರಿಸರ್ಚ್ ಮಾಡೋದು ಬರೆಯೋಕ್ಕೆ ಹೋಗಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಳ್ಬೋದು. ಅದರ ತಯಾರಿ ಅದು ನಿಮ್ಮ ಮುಂದಿನ ಕನಸು. ಯುದ್ಧ ಭಾರತ ದೇಶಕ್ಕೆ ಸಂಬಂಧಿಸಿದ್ದ ಅಥವಾ ಜಾಗತಿಕ ಮಟ್ಟದ ಯುದ್ಧದ ಸಂದೇಶವನ್ನು ಹೇಳ್ತೀರಾ? ಕಥೆಯ ಹಿನ್ನೆಲೆ ಭಾರತವೇ, ಬಟ್ ತಲುಪಬೇಕಾಗಿರೋದು ಇಡೀ ಜಗತ್ತಿಗೆ ಅಂತ. ಯಾರ್ಯಾರಿಗೆ ಯುದ್ಧದ ಬಗ್ಗೆ ಒಲವಿದೆಯೋ, ನಾನು ಹೇಳೋದು ಇರ್ರೆಸ್ಪೆಕ್ಟಿವ್ ಆಫ್ ಯುದ್ಧೋನ್ಮಾದ ಇದೆಯೋ, ಹಾಂ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ರಿಲೀಜನ್, ಸ್ಟೇಟಸ್ ಎಲ್ಲವನ್ನು ಮೀರಿ ಅಥವಾ ಎಲ್ಲರಿಗೂ ತಲುಪಬೇಕಾಗಿರುವಂಥದ್ದು ಆ ಥರದೊಂದು ಯೋಚನೆಯಲ್ಲಿ ಅಂದರೆ ಮತ್ತೆ ಈ ನಾರ್ಮಲ್ ಫಾರ್ಮ್ಯಾಟನ್ನು ಮೀರಿ ಬೇರೆ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಕತೆ ಹೇಳಬೇಕು ಅಂತ, ಬಟ್ ಕಮರ್ಷಿಯಲ್ ಆಗಬೇಕು. ಆಮೇಲೆ ಕಮಿಂಗ್ ಬ್ಯಾಕ್ ಟು ಸೀರಿಯಲ್ಸ್, ಮತ್ತೆ ಬೇರೆ ಸೀರಿಯಲ್ ಏನಾರ ಒಪ್ಕೊಂಡ್ರೆ ಅದರ ಯಶಸ್ಸಿನ ಇಲ್ಲ ನಾನು ಯಾಕಂದರೆ ಇದೇ ಆಗ್ತಾ ಬಂದಿದ್ದು ಇಷ್ಟು ವರ್ಷ. ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಒಂದು ತಿಂಗಳು ರಿಲ್ಯಾಕ್ಸ್ ಕೇಳ್ತೀನಿ. ನಾನು ಯಾವುದೂ ಮಾಡೋಕ್ಕೆ ಹೋಗಲ್ಲ, ಊರು ಸುತ್ತೋದು ಮಾಡ್ಕೊಂಡಿರ್ತೀನಿ. ಮತ್ತೆ ಶುರು ಮಾಡಬೇಕು, ಮತ್ತೆ ಓಕೆ ಸಿನಿಮಾ ಮಾಡೋಣ ಅಂದಾಗ ಯಾವ್ದಾದ್ರು ಸೀರಿಯಲ್ ಬರೋದು. ಸೀರಿಯಲ್ಲು ಈಗ ನೀವು ಸೀರಿಯಲ್ ಒಪ್ಕೋಬಾರ್ದು ಅನ್ನೋ ಕಾರಣ ಸಿನಿಮಾ ಮಾಡಲೇಬೇಕು ಅನ್ನೋದು, ಸಿನಿಮಾ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದದಕ್ಕೆ. ನೀವು ಯಾಕಂದ್ರೆ ಬಿಟ್ಟರೆ ನಾನು ಇದನ್ನ ಹಿಂಗೆ ಮತ್ತೆ ಈಗ ಸಿನಿಮಾ ಮನಸ್ಥಿತಿಯಲ್ಲಿ ಸೀರಿಯಲ್ ಕೈ ಹಾಕಿದ್ರೆ ಮತ್ತೆ 3 ವರ್ಷ ಹೋಗುತ್ತೆ. ಪ್ರೊಡ್ಯೂಸರ್ ಸಿಕ್ಕರ ಈಗ ಸಿನಿಮಾ ಮಾಡಲಿಕ್ಕೆ? ಪ್ರೊಡ್ಯೂಸರ್ ಇದ್ದಾರೆ, ಮಾತಾಡಿದ್ದಾರೆ. ಓಕೆ, ಭಾಳ ಅನಿರೀಕ್ಷಿತವಾಗಿ ನಮಗೆ ಹೀರೋ ಹೀರೋಯಿನ್ಗಳೆಲ್ಲ ಸೀರಿಯಲಲ್ಲೂ ಕಾಡ್ತಾರೆ, ಸಿನಿಮಾದಲ್ಲಿ ಕಾಡ್ತಾರೆ. ಆದರೆ ಒಬ್ಬ ರೈಟರ್ ಎಷ್ಟು ಇಂಪಾರ್ಟೆಂಟು, ಡೈರೆಕ್ಟ್ರ್ ಪಾತ್ರ ಏನು ಅನ್ನೋದು ನನಗೆ ವೈಯಕ್ತಿಕವಾಗಿ ಗೊತ್ತಿರೋದ್ರಿಂದ ಹಾಗೆ ಅನಿರೀಕ್ಷಿತವಾಗಿ ನಿಮ್ಮನ್ನು, ಅದು ನಾನು ಇಷ್ಟಪಟ್ಟು ಸೀರಿಯಲ್ ಡೈರೆಕ್ಟ್ರನ್ನ ಮಾತಾಡಿಸುವಂಥ ಅವಕಾಶ ಸಿಕ್ತು. ನೀವು ರಂಗಭೂಮಿ ಎಲ್ಲ ಹಿನ್ನೆಲೆಯಲ್ಲಿ ಇಟ್ಕೊಂಡು ತುಂಬ ಸುಂದರವಾಗಿ ಮಾತಾಡಿದ್ರಿ. ಮತ್ತು ಇಂಥ ಅನೇಕ ಕುತೂಹಲಕರ ಘಟನೆಗಳನ್ನು ನಮ್ಮ ಮೆಚ್ಯೂರ್ ಆಡಿಯನ್ಸ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೊತ್ತಿನವರೆಗೆ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.